ರುಚಿ ರುಚಿಯಾದ ಗರಿ ಗರಿಯಾದ ನೀರು ದೋಸೆ ತುಂಬಾ ಟೇಸ್ಟ್ ಇರುತ್ತೆ. ಹಾಗೆ ಇದು ಕೋಸ್ಟಲ್ ರೀಜನ್ ಫುಡ್ ಮತ್ತು ಇದರ ಕಾಂಬಿನೇಷನ್ ಬಂದ್ಬಿಟ್ಟು ನಾನ್ ವೆಜ್ಗೆ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ? ನಾನು ಇಲ್ಲಿ ಒಂದು 2 ಲೋಟದಷ್ಟು ಅಂದರೆ ಸುಮಾರು ಅರ್ಧ ಕೆಜಿಯಷ್ಟು ಅಕ್ಕಿನ ರಾತ್ರಿನೇ ನೆನೆಸಿಟ್ಟಿರ್ತೀನಿ. ಸೊ ಈಗ ನಾನು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಹಸಿ ಕಾಯಿ. ಸೊ ನೋಡಿ, ಇದನ್ನು ನಾನು ನೀರನ್ನೆಲ್ಲ ಚೆಲ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕ್ಕೊಂಡು ಸ್ವಲ್ಪನೇ ಕಾಯಿ ಈ ಥರ ಹಾಕ್ಕೊಂಡು ತೆಳ್ಳಗೆ ರುಬ್ಕೋಬೇಕಾಗತ್ತೆ. ನಾವು ಇದನ್ನು ನೀರು ಹಾಕಿಬಿಟ್ಟು ನೋಡಿ, ಮಿಕ್ಸಿ ಮುಚ್ಚಳ ಮುಚ್ಚಿಬಿಟ್ಟು ನಾವು ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಸೊ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡಿ ತುಂಬಾ ತೆಳ್ಳಗಿರಬೇಕು, ಯಾಕೆಂದರೆ ಇದು ನೀರು ದೋಸೆ ಅಲ್ವಾ, ಅದಕ್ಕೋಸ್ಕರ. ಮತ್ತು ನೋಡಿ, ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತೀನಿ. ಸೊ ಈ ಥರ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿಟ್ಟು ಒಂದು 10 ನಿಮಿಷ ಮುಚ್ಚಿಡ್ತೀನಿ. ಸೊ ನಾನು ಇದಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ನಾನೇನು ತೊಗೋತಿದ್ದೀನಿ ಅಂದರೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ತೊಗೊಂಡಿದ್ದೀನಿ. ಮತ್ತು ಒಂದು 6 ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಒಂದು ಚಿಕ್ಕ ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಎಲ್ಲನೂ ನಾನು ಮಸಾಲೆ ಇಟ್ಕೊಂಡಿದ್ನಲ್ವ, ಅಂದರೆ ಸಾಸಿವೆ, ಜೀರಿಗೆ ಅವನ್ನೆಲ್ಲನೂ ಕೂಡ ಹಾಕ್ಕೊತೀನಿ. ಹಾಗೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಈರುಳ್ಳಿ ಈ ಥರ ಎಲ್ಲನೂ ಚೆನ್ನಾಗಿ ಸ್ಮೆಲ್ ಹೋಗಬೇಕು ಮತ್ತು ಬೇಗ ಬೇಯಬೇಕು ಅಂದರೆ ಉಪ್ಪು ಹಾಕ್ಕೊಂಡ್ಬಿಟ್ರೆ ಬೇಗನೆ ಬೇಯುತ್ತೆ. ಸೊ ನಾನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊತೀನಿ. ಮೀನ್ ವೈಲ್ ಏನು ಮಾಡ್ತೀನಿ ಅಂದರೆ ಈ ಆಲೂಗಡ್ಡೆನೆಲ್ಲನೂ ಈ ಥರ ಸ್ಮ್ಯಾಶ್ ಮಾಡ್ಕೊತೀನಿ. ಸ್ವಲ್ಪ ಬಿಸಿ ಇರುತ್ತಲ್ಲ ನೋಡಿ ಸ್ಮ್ಯಾಶ್ ಮಾಡಿ. ನಾನು ಯೂಶ್ವಲಿ ಕೈಯಲ್ಲೇ ಮಾಡ್ಕೊಂಡು ಬಿಡ್ತೀನಿ. ಸೊ ನೋಡಿ, ನಮ್ಮದು ಇಲ್ಲಿ ಒಗ್ಗರಣೆಗೆ ಬೇಯ್ತಾ ಇದೆ. ಸೊ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಈ ಆಲೂಗಡ್ಡೆನ ನಾವೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ವ, ಅದನ್ನು ಕೂಡ ಹಾಕ್ತೀನಿ. ಅದನ್ನು ಹಾಕಿ ಎಲ್ಲನೂ ಕೂಡ ನಾವು ಈ ಒಗ್ಗರಣೆ ಎಲ್ಲನೂ ಕೂಡ ಈವನ್ ಆಗಿ ಮಿಕ್ಸ್ ಆಗಬೇಕು. ನೋಡಿ, ಈವನ್ ಆಗಿ ಮಿಕ್ಸ್ ಆಯಿತು ಇಲ್ಲಿ. ಸೊ ಸ್ವಲ್ಪ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ಇಡ್ತಿಡ್ತೀನಿ. ಸೊ ನೋಡಿ, ನಮ್ಮದು ನೀರು ದೋಸೆ ಬ್ಯಾಟರು 10 ನಿಮಿಷ ಆದಮೇಲೆ ಈ ಥರ ಆಗಿರುತ್ತೆ. ನೀವು ನೋಡಿ, ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ಸ್ವಲ್ಪ ನೀರು ಹಾಕ್ಕೋಬೋದು. ನೋಡಿ, ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾನು ಚೆನ್ನಾಗಿ ಇದು ಮಾಡಿರ್ತೇನೆ. ಸೊ ಈಗ ನಾನು ಈವನ್ ಆಗಿ ಈ ಥರ ಅಂದರೆ ಅಲ್ಲಲ್ಲಿ ದೋಸೆ ಬ್ಯಾಟರ್ ಈ ಥರ ಹಾಕ್ಕೋಬೇಕಾಗತ್ತೆ ಪ್ಯಾನ್ಗೆ. ಸೊ ನೋಡಿ, ಎಲ್ಲನೂ ಕೂಡ ಎಲ್ಲ ಎಡ್ಜಲ್ಲೂ ಕೂಡ ನಾನು ಹಾಕ್ಕೊತೀನಿ. ಸೊ ಹಾಕ್ಬಿಟ್ಟು ಸ್ವಲ್ಪ ಆಯಿಲು ಅಥವಾ ತುಪ್ಪ ಹಾಕಿ ನೀವು ಪ್ಲೇಟ್ ಮುಚ್ಚಿಡಬೇಕಾಗುತ್ತೆ. ಸೊ ನೋಡಿ, ಒಂದು 2 ಮಿನಿಟ್ಸ್ ಆದ ತಕ್ಷಣ ಈ ಥರ ಆಗಿರುತ್ತೆ. ಸೊ ಇದನ್ನು ನೀವು ಸೈಡಾಗಿ ನಿಧಾನಕ್ಕೆ ತಗೋಬೇಕಾಗತ್ತೆ. ಸೊ ನೋಡಿ, ಈ ಥರ ನಿಧಾನಕ್ಕೆ ತಗೋಬೇಕು. ಸೊ ಈ ಕಡೆ ತಿರುಗಿಸಿದ್ರೆ ನೋಡಿ, ಸೊ ನಮ್ಮ ರುಚಿಯಾದ ನೀರು ದೋಸೆ ರೆಡಿ ಆಯಿತು. ನೀವು ಕೂಡ ಏನು ಮಾಡಿ ಅಂದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಒಂದು ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.